ಹಾಯ್, 2 ಅವರ್ಸ್ ಆನ್ಲೈನ್ ಕೆಲಸ ಮಾಡಿ ಪ್ರತಿದಿನ 5ರಿಂದ 10,000 ರೂಪಾಯಿ ಅರ್ನ್ ಮಾಡಬೇಕು ಅಂತ ನಿಮಗೂ ಅನಿಸುತ್ತಾ? ಇದಕ್ಕೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಬೇಕಾಗಿಲ್ಲ. ಕೇವಲ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು. ನಿಮ್ಮ ಹತ್ರ ಯಾವ ಡಿಗ್ರಿ ಇದೆ, ನಿಮ್ಮ ಏಜ್ ಎಷ್ಟು ಇದೆ, ಯಾವುದು ಮ್ಯಾಟರ್ ಆಗಲ್ಲ. ನೀವು ಸ್ಟೂಡೆಂಟ್ ಅಥವಾ ಹೌಸ್ ವೈಫ್ ಆಗಿದ್ರೂ ತಿಂಗಳಿಗೆ ಲಕ್ಷ ಹಣ ಗಳಿಸ್ಬೋದು. ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಇಲ್ಲಿ ಕಾಣಿಸೋ ಜಾಯಿನ್ ಬಟನನ್ನು ಕ್ಲಿಕ್ ಮಾಡಿ. ಈ ಥರ ಅಡ್ವರ್ಟೈಸ್ಮೆಂಟ್ಸ್ಗಳು ನಿಮಗೂ ಬರುತ್ತಾ? ಮನೇಲಿ ಕೂತ್ಕೊಂಡು ಡೈಲಿ 2 ಅವರ್ಸ್ ಫೋನ್ ಯೂಸ್ ಮಾಡಿದ್ರೆ ಹಣ ಸಿಗುತ್ತೆ ಅಂತ ಹೇಳೋ ಇನ್ಫ್ಲೂಯೆನ್ಸರ್ಗಳನ್ನು ನೀವು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡೇ ಇರ್ತೀರಾ. ಇದೇ ಥರ ಅಡ್ವರ್ಟೈಸ್ಮೆಂಟ್ ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬನಿಗೆ ಬಂದಿತ್ತು. ಅವನು ಜಾಯಿನ್ ಬಟನ್ ಕ್ಲಿಕ್ ಮಾಡಿದಾಗ ಆ ಕಂಪ್ನಿ ಕಡೆಯಿಂದ ಅವನಿಗೊಂದು ಕಾಲ್ ಬರುತ್ತೆ. ಅದರಲ್ಲಿ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಳ್ಕೊಡ್ತೀವಿ, ಟ್ರೇಡಿಂಗ್ ಹೇಳ್ಕೊಡ್ತೀವಿ ಅಂತ ಹೇಳಿ ಅವನಿಂದ 3,000 ರೂಪಾಯಿ ಇಸ್ಕೋತಾರೆ. ಆ ಕೋರ್ಸ್ ಜಾಯ್ನ್ ಆದಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ಟ್ರೇಡಿಂಗ್ ಕೂಡ ಹೇಳ್ಕೊಡಲ್ಲ, ಬದಲಿಗೆ ಅವನಂಥ ಬಕ್ರಗಳನ್ನು ಅವನು ಹಿಡ್ಕೊಂಬಂದರೆ ಅವನಿಗೆ ಕಮಿಷನ್ ಕೊಡ್ತಾರೆ ಅಂತ. ಈಗಿನ ದಿನಗಳಲ್ಲಂತೂ ಸಾಕಷ್ಟು ಆನ್ಲೈನ್ ಫ್ರಾಡ್ಸ್ಗಳು ನಡೀತಾನೆ ಇವೆ. ಈ ಒಂದು ಫ್ರಾಡನ್ನು MLM ಫ್ರಾಡ್ ಅಂತ ಕರೀತಾರೆ. ಏನಿದು MLM ಫ್ರಾಡ್? ಇದರಿಂದ ಏನಾಗುತ್ತೆ? ಇದೆಲ್ಲದರ ಹಿಂದೆ ಯಾರಿದ್ದಾರೆ? ಇದನ್ನೆಲ್ಲ ನಿಮಗೆ ಹೇಳ್ತೀನಿ. ನಾನು ನಿಮ್ಮ ದೀಪಕ್ ಕಲಿವಾಳ್. ಸ್ಟೇ ಟ್ಯೂನ್. ನಾನು ಅಷ್ಟೇ ಹಾಕಿರಿ 38,000 48,000 ಹಾಕಿ ಒಬ್ರಿಗೆ ಮೋಸ ಆದ್ರೆ ತಡ್ಕೋಬೋದಿತ್ತು ಸರ್. ಸಾಕಷ್ಟು ಜನ ಫಸ್ಟ್ ಆಫ್ ಆಲ್ MLM ಅಂದರೆ ಏನು? MLM ಅಂದರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಈ ಒಂದು ಟೆಕ್ನಿಕನ್ನು ಕಂಪ್ನಿಗಳು ಯೂಸ್ ಮಾಡ್ತವೆ. ನಾರ್ಮಲ್ ಕಂಪ್ನಿಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ಅಡ್ವರ್ಟೈಸ್ ಮಾಡಿ ಅದನ್ನ ಸೇಲ್ ಮಾಡ್ತಾರೆ. ಆದರೆ ಈ MLM ಕಂಪ್ನಿಗಳಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಪ್ರಾಡಕ್ಟೇ ಇರೋದಿಲ್ಲ. ಈ ಥರ ಟ್ರೇಡಿಂಗ್ ಹೇಳ್ಕೊಡ್ತೀವಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಳ್ಕೊಡ್ತೀವಿ ಅಂತ ಅಡ್ವರ್ಟೈಸ್ ಮಾಡ್ತಾರೆ. ಇದನ್ನು ಹೆಚ್ಚಾಗಿ ಅಡ್ವರ್ಟೈಸ್ ಮಾಡೋದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಈ ಅಡ್ವರ್ಟೈಸ್ಮೆಂಟ್ಸ್ನ ಮೇನ್ ಟಾರ್ಗೆಟ್ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ ಮತ್ತು ಹೌಸ್ ವೈಫ್ಗಳಾಗಿರ್ತಾರೆ. ಡೈಲಿ ಹಣ ಗಳಿಸ್ಬೋದು. ಇದೇ ಥರ ನಮ್ಮ ಕೋರ್ಸ್ ಜಾಯ್ನ್ ಆಗಿ ಒಬ್ಬ ಹೌಸ್ ವೈಫ್ ಡೈಲಿ 2,000 ಅರ್ನ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಸಾಕು, ರಾತ್ರೋರಾತ್ರಿ ಲಕ್ಷ ಗಳಿಸ್ಬೋದು. ಮೊನ್ನೆ ತಾನೇ 17 ವರ್ಷದ ಹುಡುಗ ಬೆನ್ಸ್ ಕಾರ್ ತಗೊಂಡಿದ್ದಾನೆ ಅಂತ ಹೇಳಿ ಬಣ್ಣದ ಕನಸುಗಳನ್ನು ತೋರಿಸ್ತಾರೆ. ಮೇಡಮ್, ನಾಳೆನೆ ನಮ್ದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ ನ ಬುಕ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಒರಿಜಿನಲ್ ಪೇಮೆಂಟ್ ಸ್ಕ್ರೀನ್ಶಾಟ್ಸ್ ಮತ್ತು ಬ್ಯಾಂಕ್ ಅಕೌಂಟ್ ಮೆಸೇಜನ್ನು ತೋರಿಸ್ತಾರೆ. ಚಿಕ್ಕ ವಯಸ್ಸಲ್ಲೇ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ ಅಂತ ಹೇಳಿದಾಗ ಇದಕ್ಕೆ ಮೊದಲು ಬಲಿಯಾಗೋದು ಇನ್ನೋಸೆಂಟ್ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್. ನಾವು ಎಜುಕೇಶನ್ ಬಿಟ್ಟು ಪೇಪರ್ ಬರೀ ಎಕ್ಸಾಮ್ ಇದ್ರೂ ಹೋಗಿಲ್ಲ ಸರ್. ನಾವು ನಿರುದ್ಯೋಗ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿದ ಕಂಪನಿ. 1000 ದುಡಿಯೋ ದೊಡ್ಡ ವಿಷಯ ಅಲ್ಲ. ಈ ಕಂಪ್ನಿಲಿ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು 18 ವರ್ಷದಲ್ಲೇ ಏನಪ್ಪಾ ಅಂದ್ರೆ 1 ಲಕ್ಷ ದುಡಿತಿದ್ದಾರೆ. ಜೊತೆಲಿ ಇರ್ತಕ್ಕಂಥ ಎಷ್ಟೋ ಜನ ಇವತ್ತು 7th ಕ್ಲಾಸ್ ಎಲ್ಲ ಎಜುಕೇಶನ್ ಆಗಿರೋರು ಕೂಡ ಇವತ್ತು ಮಂತ್ಲಿ 1 ಲಕ್ಷ ಇನ್ಕಮ್ ತೆಗೆದುಕೊಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವತ್ತು ನಾವಿದ್ದೀವಿ. ಸೊ ನನಗೊಂದು ಖುಷಿ. ಆ ಕಂಪ್ನಿಗಳ ಹತ್ತಿರ 4-5 ಕೋರ್ಸಸ್ಗಳಿರ್ತವೆ. ಒಂದರಿಂದ ಇನ್ನೊಂದು ಕೋರ್ಸ್ಗೆ ತುಂಬ ಅಮೌಂಟ್ ಡಿಫ್ರೆನ್ಸ್ ಇರುತ್ತೆ. ಮೊದಲೆರಡು ಕೋರ್ಸಸ್ಗಳು 500ರಿಂದ 1,000 ರೂಪಾಯಿಗಳವರೆಗೆ ಇರುತ್ತೆ. ಆ ಕಂಪ್ನಿದವರು ಕಾಲ್ ಮಾಡಿದಾಗ ಫಸ್ಟ್ 2 ಕೋರ್ಸಸ್ ಬಗ್ಗೆ ಹೇಳೋದೇ ಇಲ್ಲ. ಪ್ರೋ ಪ್ಯಾಕೇಜ್, ಫೈನಾನ್ಸ್ ಪ್ಯಾಕೇಜ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಅದರ ಪ್ರೈಸ್ ನೋಡಿದ್ರೆ 5,000ದಿಂದ 10,000ದವರೆಗೆ ಇರುತ್ತೆ. ಅಷ್ಟೆಲ್ಲ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ನಾವು ಹೇಳಿದಾಗ ನೀವು ಇವಾಗ ಬೇಸಿಕ್ ಪ್ಯಾಕೇಜ್ ತಗೊಳ್ಳಿ, ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರೋ ಪ್ಯಾಕೇಜ್ ತಗೊಳ್ಳಿ ಅಂತ ಹೇಳಿ ಇನ್ವೆಸ್ಟ್ ಮಾಡೋಕ್ಕೆ ಫೋರ್ಸ್ ಮಾಡ್ತಾರೆ. ನಾವೇನಾದರೂ ಆ ಕ್ಷಣಕ್ಕೆ ತಗೊಳಲ್ಲ ಅಂತ ಹೇಳಿದ್ರೆ ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ 17 ವರ್ಷದ ಹುಡುಗನೇ ಕಾರ್ ತಗೊಂಡ, ನೀವು ಯಾಕೆ ವೇಟ್ ಮಾಡ್ತಾ ಇದ್ದೀರಾ ಅಂತ ವಾಟ್ಸಪ್ಪಲ್ಲಿ ಡೈಲಿ ಮೆಸೇಜ್ ಮತ್ತು ಸ್ಟೇಟಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಮ್ಮ ಮನಸ್ಸಲ್ಲಿ ಫೋಮೋ ಕ್ರಿಯೇಟ್ ಆಗುತ್ತೆ. ಫೋಮೋ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅದನ್ನು ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ಅವರು ತಮ್ಮ ಕಂಪ್ನಿಯ ಒರಿಜಿನಲ್ GST ಇನ್ಫೋ ಮತ್ತು ಪ್ಯಾನ್ ಕಾರ್ಡ್ ತೋರಿಸ್ತಾರೆ. ಅದರಿಂದ ಲೆಜಿಟ್ ಈ ಕಂಪ್ನಿ ಇದೆ ಅನ್ನೋ ನಂಬಿಕೆ ನಮಗೆ ಬರುತ್ತೆ. ಅಷ್ಟೇ ಅಲ್ಲದೆ ತಮ್ಮನ್ನು ತಾವು IAS ಆಫೀಸರ್ಸ್ಗಳಿಗೆ ಕಂಪೇರ್ ಮಾಡ್ಕೋತಾರೆ. IAS ಆಫೀಸರ್ಗಳಾದರೆ ಗೌರ್ಮೆಂಟ್ಗಾಗಿ ದುಡಿತಾರೆ, ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ, ತಲೆನೋವಿರುತ್ತೆ. ಆದರೆ ನಮ್ಮ ಕಂಪ್ನಿ ಜಾಯ್ನ್ ಆದರೆ ನೀವೇ ಬಾಸ್ ಆಗಿರ್ತೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀರಾ, ಹಾಗೆ ಹೀಗೆ ಶುಗರ್ ಕೋಟೆಡ್ ವರ್ಡ್ಸ್ ಹೇಳ್ತಾರೆ. ನಂಗಿಂತ ಚಿಕ್ಕವರು ಹೌಸ್ ವೈಫ್ಗಳೆಲ್ಲ 2 ಅವರ್ಸ್ ಡೈಲಿ ಫೋನ್ ಯೂಸ್ ಮಾಡಿ ಲಕ್ಷ ದುಡಿತಿದ್ದಾರೆ, ನಾನು ಮಾಡ್ಬೋದಲ್ಲ ಅಂತ ಹಂಗೋ ಹಿಂಗೋ ದುಡ್ಡು ಸೇವ್ ಮಾಡಿ ಈ ಬೇಸಿಕ್ ಪ್ಯಾಕೇಜ್ ತೊಗೊಂಡ್ಬಿಡ್ತೀವಿ. ಕೋರ್ಸ್ ಜಾಯ್ನ್ ಆದ ತಕ್ಷಣ ನಮ್ಮನ್ನು ಒಂದು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಆ ಗ್ರೂಪಲ್ಲಿ ಟ್ರೇಡಿಂಗ್ ಹೇಳ್ಕೊಡ್ತೀವಿ ಅಂತ ಝೂಮ್ ಮೀಟಿಂಗ್ ಲಿಂಕ್ಸನ್ನು ಕಳಿಸ್ತಾರೆ. ಮೀಟಿಂಗ್ ಜಾಯ್ನ್ ಆದಾಗ ಆ ಕಂಪ್ನಿಯಲ್ಲಿ ಒಬ್ಬ CEO ಅಂತ ಇರ್ತಾನೆ. ಅವನು ಅವರ ಕಂಪ್ನಿ ಸ್ಕೀಮ್ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರ ಕಂಪ್ನಿಯಲ್ಲಿ 1 lakh ರೂಪೀಸ್ ಅರ್ನ್ ಮಾಡಿದ್ರೆ ಒಂದು ಕಾರ್ ಕೊಡ್ತೀವಿ, ಐಫೋನ್ ಕೊಡ್ತೀವಿ ಅಂತ ಎಲ್ಲ ಕನಸುಗಳನ್ನು ತೋರಿಸಿ ಮೋಟಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ದುಡ್ಡು ಅರ್ನ್ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದೇ ಹೇಳೋದಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಪ್ರೊಫೈಲ್ ಹೇಗೆ ಕ್ರಿಯೇಟ್ ಮಾಡಬೇಕು, ಆ್ಯಡ್ಸ್ ಹೇಗೆ ರನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಡೈಲಿ ಅರ್ನಿಂಗ್ ಸ್ಕ್ರೀನ್ಶಾಟ್ಸ್ ಹಾಕಬೇಕು ಅಂತ ಹೇಳ್ತಾರೆ.
ಯಾವ ಸ್ಕ್ರೀನ್ಶಾಟ್ಸ್ ಅಂತ ಕೇಳಿದಾಗ ಅವರ ವಾಟ್ಸಪ್ ಗ್ರೂಪಲ್ಲಿ ಫೇಕ್ ಸ್ಕ್ರೀನ್ಶಾಟ್ಸ್ ಮತ್ತು ಮೋಟಿವೇಶನಲ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ. ಅದನ್ನೇ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿ ಆ್ಯಡ್ಸ್ ರನ್ ಮಾಡಬೇಕಾಗುತ್ತೆ. ಬೇಸಿಕಲಿ ನಾವು ಯಾವ ಫೇಕ್ ಸ್ಕ್ರೀನ್ಶಾಟ್ಸ್ ಮತ್ತು ಅರ್ನಿಂಗ್ ವೀಡಿಯೋಸ್ಗಳನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಕ್ರಾ ಆಗಿ ಇವರ ಕೋರ್ಸ್ ಜಾಯ್ನ್ ಆಗಿರ್ತೀವೋ ಅದೇ ಥರ ಸ್ಕ್ರೀನ್ಶಾಟ್ಸ್ಗಳನ್ನು ನಮ್ಮ ಸ್ಟೇಟಸಲ್ಲಿ ಹಾಕಿ ಬೇರೆಯವ್ರನ್ನ ಬಕ್ರಾ ಮಾಡಿಕೊಂಡು ಕೋರ್ಸ್ ಜಾಯ್ನ್ ಮಾಡಿಸ್ಕೊಂಡ್ರೆ ಅವರು ನಮಗೆ ಕಮಿಷನ್ ಕೊಡ್ತಾರೆ. ನಮಗೆ ಟ್ರೇಡಿಂಗ್ ಹೇಳ್ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ನಮ್ಮನ್ನ ಇಲ್ಲಿ ಬಕ್ರಾ ಮಾಡ್ತಿದ್ದೀರಾ ಅಂತ ಅವರು ಕೇಳಿದ್ರೆ, ಬಕ್ರಾನ ಇದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ, ನೀನು ಬೇಸಿಕ್ ಪ್ಯಾಕೇಜ್ ತೊಗೊಂಡಿದೆಯಾ, ಪ್ರೋ ಪ್ಯಾಕೇಜ್ ತಗೋ, ಆವಾಗ ನಿಮಗೆ ಟ್ರೇಡಿಂಗ್ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ನೀವೊಂದು ಕಂಪ್ನಿಯ ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಎಲ್ಲರಲ್ಲೂ ಪ್ರಮೋಟ್ ಮಾಡಿದಾಗ ಅವರು ಏನಾದರೂ ಆ ಪ್ರಾಡಕ್ಟ್ ತಗೊಂಡ್ರೆ ನಿಮಗೆ ಕಮಿಷನ್ ಸಿಗುತ್ತೆ. ಆದರೆ ಈ MLM ಸ್ಕೀಮ್ಗಳಲ್ಲಿ ಪ್ರಾಡಕ್ಟೇ ಇರೋದಿಲ್ಲ. ಟ್ರೇಡಿಂಗ್ ಹೇಳ್ಕೊಡೋದೇ ಒಂದು ಸರ್ವಿಸ್ ಅಂತ ಮುಖವಾಡ ಹಾಕ್ಕೊಂಡು ಟ್ರೇಡಿಂಗ್ ಬದಲಿಗೆ ಈ ಥರ ಸ್ಕ್ಯಾಮ್ ಮಾಡ್ತಿದ್ದಾರೆ. ಅದೆಲ್ಲ ಬೇಡ, ನಮ್ಗೆ ದುಡ್ಡು ರೀಫಂಡ್ ಮಾಡಿ ಅಂತ ಹೇಳಿದ್ರೆ ನೀವು ನಮ್ಮ ರೀಫಂಡ್ ಪಾಲಿಸಿನ ಮೊದಲೇ ಓದಬೇಕಿತ್ತು. ಕೋರ್ಸ್ ಜಾಯ್ನ್ ಆಗಿ 2 ಅವರ್ಸ್ ಒಳಗೆ ರೀಫಂಡ್ ಬೇಕಾದರೆ ಕೊಡ್ಬೋದು, ಆದರೆ ಈಗಾಗಲೇ ತುಂಬ ದಿನ ಆಗಿದೆ, ನಿಮಗೆ ರೀಫಂಡ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾವು ಇನ್ಸ್ಟಾಗ್ರಾಮಲ್ಲಿ ಯಾರ ಸ್ಟೋರಿ ನೋಡಿ ಅವ್ರ ಕೋರ್ಸ್ ಜಾಯ್ನ್ ಆಗಿರ್ತೀವೋ ಅವ್ರಿಗೆ ಇದ್ರ ಬಗ್ಗೆ ಕೇಳಿದಾಗ ನಮಗೂ ಹಾಗೆ ಆಗಿದೆ, ಏನೂ ಮಾಡೋಕ್ಕಾಗಲ್ಲ, ನಿಮಗೆ ಬಕ್ರಾಗಳನ್ನು ಹುಡ್ಕೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ನನ್ನ ಅರ್ನಿಂಗ್ ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ, ಅದನ್ನೇ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ಅಂತ ಹೇಳ್ತಾರೆ. ಈ ಕಂಪನಿಗಳ ಓನರ್ ಈ ಥರ ಜನರಿಗೆ ಮೋಸ ಮಾಡ್ತಾ ತನ್ನನ್ನು ತಾನು CEO ಅಂತ ಹೇಳ್ಕೊತಾನೆ. ಎಲ್ಲರೂ ಅವನನ್ನು ಸರ್ ಅಂತ ಕರೀತಾರೆ. ಸೂಟು ಬೂಟು ಹಾಕ್ಕೊಂಡು ಫೇಕ್ ಆಫೀಸರ್ ಥರ ರೆಡಿಯಾಗಿ ಮೀಟಿಂಗ್ನಲ್ಲಿ ಪ್ರೀ ರಿಟರ್ನ್ ಸ್ಕ್ರಿಪ್ಟ್ ಓದಿ ಮೋಟಿವೇಶನ್ ಕೊಡೋ ಅವನೇ ಬಾಸ್ ಆಗಿರ್ತಾನೆ. ಆ ಓನರ್ ಹಾಕೋ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಿಗೆ ಸೂಪರ್ಬ್, ಬೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಹಾಗೆ ಹೀಗೆ ನಿಸ್ಸಹಾಯಕವಾಗಿ ಕಮೆಂಟ್ ಹಾಕಲೇಬೇಕಾಗುತ್ತೆ. ಇದನ್ನು ಪಿರಮಿಡ್ ಸ್ಕೀಮ್ ಅಂತಲೂ ಕರೀತಾರೆ, ಯಾಕಂದರೆ ಈ ಸ್ಕೀಮಲ್ಲಿ ಪಿರಮಿಡ್ ಫಾರ್ಮ್ ಆಗ್ತಾ ಹೋಗುತ್ತೆ. ಮೇಲೆ ಕೂತವನು ಈ ಕಂಪನಿ ಫೌಂಡರ್ ಆಗಿರ್ತಾನೆ, ಅವನಿಂದ ಬೇರೆಯವರು ಬಕ್ರಾ ಆಗಿರ್ತಾರೆ, ಹಾಗೆ ಅವರು ಬೇರೆಯವ್ರನ್ನ ಬಕ್ರಾ ಮಾಡ್ತಾ ಮಾಡ್ತಾ ಒಂದು ಪಿರಮಿಡ್ ಫಾರ್ಮ್ ಆಗುತ್ತೆ. ಈ ಸ್ಕೀಮಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗೋದು ಕಂಪನಿ ಫೌಂಡರ್ಗೆ, ಹಾಗೂ ಕೆಳಗೆ ಕೂತವ್ರಿಗೆ ಕ್ಲೋಸ್ ಟು 0 ಪ್ರಾಫಿಟ್ ಸಿಗುತ್ತೆ. ಅವನೊಂದು ಚಿಕ್ಕ ರೂಮಲ್ಲಿ ಲ್ಯಾಪ್ಟಾಪ್ ಹಿಡ್ಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾನೆ. ಈ ಥರ ಜನರನ್ನು ಬಕ್ರಾ ಮಾಡ್ತಾ ಮಾಡ್ತಾ ದೊಡ್ಡ ಶ್ರೀಮಂತನಾಗ್ಬಿಡ್ತಾನೆ. ನಾರ್ಮಲ್ ಕಂಪ್ನಿಗಳನ್ನು ಜಾಯ್ನ್ ಆಗಬೇಕಂದ್ರೆ ಅದರಲ್ಲಿ ಇಂಟರ್ವ್ಯೂ ಇರುತ್ತೆ, ಆದರೆ ಈ ಕಂಪ್ನಿಗಳನ್ನು ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಏಜ್ ಲಿಮಿಟ್ ಇರಲ್ಲ, ಯಾವ ಸ್ಕಿಲ್ ಕೂಡ ಬೇಕಾಗಲ್ಲ, ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಸಾಕು. ಜನರಿಗೆ ಮೋಸ ಮಾಡೋಕ್ಕೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಮೋಟಿವೇಶನ್ ರೀಲ್ಸ್ಗಳನ್ನು ಹಾಕ್ತಾರೆ. ಯಾರಾದರೂ ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿ ಹೇಗೆ ಅರ್ನ್ ಮಾಡಬೇಕು ಅಂತ ಕೇಳೋಕೆ ಬಂದರೆ ಅವ್ರ ಜೊತೆ ಕಾಲ್ನಲ್ಲಿ ಬಣ್ಣ ಬಣ್ಣದ ಕನಸುಗಳನ್ನು ತೋರಿಸಿ ಮಾತಾಡೋಕ್ಕೆ ಸ್ಕ್ರಿಪ್ಟ್ ಕೂಡ ರೆಡಿ ಮಾಡ್ಕೊಡ್ತಾರೆ. ಮಾತಾಡುವಾಗ ಇಮಿಡಿಯೇಟ್ ಇನ್ವಿಟೇಷನ್ ಜಂಪ್ ಹಾಕೋಬೇಡಿ. ಫಸ್ಟ್ ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಮನೇಲಿ ಎಲ್ಲರೂ ಚೆನ್ನಾಗಿದಾರ, ಹೇಗ್ ನಡೀತಾ ಇದೆ ಜೀವನ, ಹೇಗ್ ನಡೀತಿದೆ ಪ್ರೊಫೆಷನಲ್ ಲೈಫ್, ಇವೆಲ್ಲರೂ ಆದ್ಮೇಲೆ ಆಕ್ಯುಪೇಷನ್ ಬಗ್ಗೆ ಮಾತಾಡಬೇಕು. ನೀವು ಹಾಲಿವುಡ್ನಲ್ಲಿ ಝಾಂಬಿ ಮೂವೀಸ್ ನೋಡಿರ್ತೀರಿ. ಅದರಲ್ಲಿ ಒಂದು ಝಾಂಬಿ ಒಬ್ಬ ಮನುಷ್ಯನಿಗೆ ಕಚ್ಚುತ್ತೆ. ಆ ಮನುಷ್ಯ ಕೂಡ ಝಾಂಬಿಯಾಗಿ ಬೇರೆ ಮನುಷ್ಯರನ್ನು ಕಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡಿಟ್ಟೋ ಅದೇ ಥರ ಇದು ಕೂಡ ನಡೆಯೋದು. ಮೊದಲು ನಾವು ಬಕ್ರಾ ಆಗ್ತೀವಿ, ಆಮೇಲೆ ಬೇರೆಯವ್ರನ್ನ ಬಕ್ರಾ ಮಾಡೋಕ್ಕೆ ನಮಗೆ ಟ್ರೈನಿಂಗ್ ಸಿಗುತ್ತೆ, ನಾವು ಕೂಡ ಬೇರೆಯವ್ರನ್ನ ಬಕ್ರಾ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಇದು ಆಗೋದೇ ಇಲ್ಲ. 99% ಜನ ಇದರಲ್ಲಿ ಬೇರೆಯವ್ರನ್ನ ಬಕ್ರಾ ಮಾಡೋಕ್ಕಾಗದೆ ತಮ್ಮ ದುಡ್ಡು ಕಳ್ಕೊಂಡು ಕೂತ್ಕೋತಾರೆ. ಇದರಿಂದ ಎಷ್ಟು ಜನ ಅಫೆಕ್ಟ್ ಆಗಿದ್ದಾರೆ ಅನ್ನೋ ಎಕ್ಸಾಕ್ಟ್ ಡೀಟೇಲ್ಸ್ ಸಿಕ್ಕಿಲ್ಲ, ಯಾಕಂದರೆ ಪ್ರತಿದಿನ ಸಾವಿರಾರು ಜನ ಇದಕ್ಕೆ ಬಲಿ ಆಗ್ತಾನೇ ಇದ್ದಾರೆ. ಇದು ಗ್ಯಾಂಬ್ಲಿಂಗಿಂತ ರಿಸ್ಕಿ ಆಗಿದೆ. ಇಂಡಿಯಾದಲ್ಲಿ ಈ ಥರ MLM ಕಂಪ್ನಿಗಳು ಬ್ಯಾನ್ ಆಗಿದ್ದಾವೆ. ಆದರೆ ನಾರ್ಮಲ್ ಕಂಪ್ನಿ ಥರ ಪ್ರಾಡಕ್ಟ್ನನ್ನು ತೋರಿಸಿ, ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟಿಂಗ್ ಹೇಳ್ಕೊಡ್ತೀವಿ ಅಂತ ಮುಖವಾಡ ಹಾಕ್ಕೊಂಡು ಸಾವಿರಾರು ಕಂಪ್ನಿಗಳು ಈ ಥರ ಫ್ರಾಡ್ ಮಾಡ್ತಿದ್ದಾವೆ. ಈ ಥರ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಕಂಡುಹಿಡಿಯೋದು ತುಂಬ ಈಸಿ. ಅವರ ಅಕೌಂಟ್ ಯೂಸರ್ ನೇಮಲ್ಲಿ ಡಿಜಿ ಅನ್ನೋ ವರ್ಡ್ ಇರುತ್ತೆ. ಅವರ ಅಕೌಂಟ್ ತುಂಬ ಬರೀ ಮೋಟಿವೇಶನ್ ರೀಲ್ಸ್ಗಳೇ ಇರುತ್ತೆ. ಅಕೌಂಟ್ ಬಯೋದಲ್ಲಿ ತಮ್ಮನ್ನು ತಾವು ಸೆಲ್ಫ್ ಮೇಡ್ ಬಿಸ್ನೆಸ್ ಮ್ಯಾನ್ ಅಂತ ಹಾಕ್ಕೊಂಡಿರ್ತಾರೆ. ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಟು ಅರ್ನ್ ಮನಿ ಆನ್ಲೈನ್ ಅಂತ ಟ್ಯಾಗ್ಲೈನ್ ಇರುತ್ತೆ. ಇಂಥ ಅಕೌಂಟ್ಸ್ಗಳಿಂದ ಮೆಸೇಜ್ ಬಂದ ತಕ್ಷಣ ಬ್ಲಾಕ್ ಮಾಡಿ. ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ದೇರ್ ಇಸ್ ನೋ ಶಾರ್ಟ್ಕಟ್ ಟು ಅರ್ನ್ ಮನಿ. ಈ ಥರ ಅಡ್ವರ್ಟೈಸ್ಮೆಂಟ್ಗಳು ನಿಮ್ಗೆ ಬಂದಾಗ ಟ್ರೈ ಟು ಬ್ಲಾಕ್ ದೆಮ್. ನೀವು ಆಗಲೇ ಈ ಫ್ರಾಡ್ಗಳಿಗೆ ಬಲಿಯಾಗಿದ್ದರೆ ಒಬ್ಬ ಲಾಯರ್ನ ಇಟ್ಕೊಂಡು ಆ ಕಂಪ್ನಿ ಮೇಲೆ FIR ಫೈಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜನರಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋಕೆ ಇದನ್ನು ಶೇರ್ ಮಾಡಿ. ನನ್ನ ಫಸ್ಟ್ ವಿಡಿಯೋಗೆ ಈಗಾಗಲೇ 1 ಲಕ್ಷ ವ್ಯೂಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬಿ ಬ್ಯಾಕ್ ಸೂನ್ ಅಂತ ಹೇಳ್ತಾ ನಾನು ನಿಮ್ಮ ದೀಪಕ್ ಎಲಿವಾಳ್ ಸೈನಿಂಗ್. I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay.